ನೀವು ಅಂದ್ರೆ ಕೆಲವೊಮ್ಮೆ ಅಂದ್ರೆ ಕಲಾವಿದ್ರು ಅಂತ ಅಂದಾಗ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಬಟ್ ಎಲ್ಲಾ ಟೈಮ್ನಲ್ಲೂ ಅದನ್ನ ಸ್ವೀಕರಿಸಕ್ ಆಗಲ್ಲ, ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸಕ್ ಆಗಲ್ಲ. ಬಿಕಾಸ್ ನಮಗೂ ಒಂದು ಎಮೋಷನ್ಸ್ ಇರುತ್ತೆ, ನಮಗೂ ಭಾವನೆಗಳಿರುತ್ತೆ. ಸೊ ಈಗ ಟ್ರೋಲ್ಸ್ ಗಳಾಗತ್ತೆ, ನೆಗೆಟಿವ್ ಕಮೆಂಟ್ಸ್ ಗಳೆಲ್ಲ ಬರುತ್ತೆ. ಅದನ್ನೆಲ್ಲ ನೀವು ಹೇಗೆ ಸ್ವೀಕಾರ ಮಾಡ್ತೀರಿ? ಈಗ ಬಿಗ್ ಬಾಸ್ ಅಂತಾನೂ ಅಲ್ಲ, ಓವರ್ ಆಲ್ ಆಗಿ. ನಾನು ಮುಂಚೆ ಯಾವುದೋ ನೆಗೆಟಿವ್ ಅನ್ನೋದನ್ನೆಲ್ಲ ತುಂಬ ಫೇಸ್ ಮಾಡಿಲ್ಲ. ಬಟ್ ನೆಗೆಟಿವ್ ಅಂತ ಬಂದಾಗಲೂ ಕೂಡ ಏನೂ ಮಾಡೋಕ್ಕಲ್ಲ. ಒಂದು ಒಳ್ಳೇದು ಕೆಟ್ಟದು ಅಂತ ಇರೋದ್ರ ಮಧ್ಯ ಒಳ್ಳೇದನ್ನ ನಾವು ಜಾಸ್ತಿ ನೋಡಬೇಕಾಗತ್ತೆ. ನಾನು ಯಾವಾಗಲೂ ಹಾಗೆ ನೋಡ್ತೀನಿ. ಈಗ ಪಾಸಿಟಿವ್ ಅಂತ ಬಂದಾದಮೇಲೆ ಒಂದಷ್ಟು ಜನಕ್ಕೆ ನೆಗೆಟಿವ್ ಫೀಲ್ ಕೂಡ ಬರುತ್ತೆ. ಅದನ್ನು ನಾನು ಬರೀ ಪಾಸಿಟಿವ್ ಸೈಡ್ ಮಾತ್ರ ನೋಡ್ತೀನಿ. ನೆಗೆಟಿವ್ ಕಡೆ ತಲೆನೇ ಹಾಕಲ್ಲ ನಾನು. ಯಾಕಂದರೆ ಅದು ಯೋಚನೆ ಮಾಡಿದ್ರೆ ಅಯ್ಯೋ ಯಾಕೆ ಹಿಂಗೆ ಕಮೆಂಟ್ ಹಾಕಿದ್ದಾರೆ ಅಂತ ನಾನು ಯೋಚನೆ ಮಾಡಿದ್ರೆ ನನ್ನ ಟೈಮು ಹಾಳಾಗುತ್ತೆ, ನನ್ನ ಯೋಚನೆನೂ ಕೂಡ ಹಾಳಾಗುತ್ತೆ. ಓವರ್ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ಅದಕ್ಕೆ ನಾನು ಪಾಸಿಟಿವ್ ಸೈಡ್ ಮಾತ್ರ ಇರ್ತೀನಿ, ನೆಗೆಟಿವ್ ಸೈಡ್ ಬಗ್ಗೆ ಯೋಚನೆನೂ ಮಾಡೋಕ್ಕೆ ಹೋಗಲ್ಲ. ಓಕೆ,